ಮಕ್ಕಳಮ್ಮ, ನನ್ನ ಗಂಡ ಎಲೆಕ್ಷನಲ್ಲಿ ಗೆಲ್ಲಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅದನ್ನ ಸುಳ್ಳು ಮಾಡಬೇಡ ತಾಯಿ. ನಂಗೆ ಗೊತ್ತು ನೀನು ಸುಳ್ಳು ಮಾಡೋಕ್ಕಿಲ್ಲ. ನಮ್ಮ ರಶ್ಮಿ ಜೀವನನ ಸೀನನ್ ಜೊತೆ ಬಂಗಾರದಂಗೆ ಮಾಡುತ್ತೆ ಅನ್ನೋ ನಂಬಿಕೆ ನನಗೈತೆ. ಅಕಸ್ಮಾತ್ ನಾನು ಅಂದ್ಕೊಂಡಂಗೆ ನೀನು ಮಾಡಿದ್ರೆ ಅನ್ನದ ಬೆಲೆ ಗೊತ್ತಿರೋರಿಗೆ, ಹಸು ಅಂದರೆ ಏನು ಅಂತ ತಿಳ್ಕೊಂಡವರಿಗೆ, ಕೈಲಾಗದೆ ಇರೋರಿಗೆ ನಾವೇ ನಮ್ಮ ಕೈಯಾರೆ ಅನ್ನದಾನ ಮಾಡ್ತೀವಿ. ಅವ್ರ ಹಸುನ ನೀಗಿಸ್ತೀವಿ. ಇದೇ ನಮ್ಮ ಹರಕೆ, ದಯವಿಟ್ಟು ಈಡೇರಿಸು. ಪ್ರತಿದಿನ ಲಕ್ಷಾಂತರ ಜನ ನಿಂತವ ಏನಾದರೂ ಒಂದು ಕೇಳ್ಕತ್ತನೇ ಇರ್ತಾರೆ. ನೀನು ಆದವ್ರಿಗೆಲ್ಲ ತಥಾಸ್ತು ಅಂತೀಯ. ಈ ಭಕ್ತಿ ಕೇಳೋ ಮಾತ್ಗೂ ಅಸ್ತು ಅಂದ್ಬಿಡು. 7 ಜನ್ಮ ಎತ್ತು ಬಂದರು ಈ ನಿನ್ನ ಋಣ ತೀರ್ಸೋಕ್ಕಾಗಿಲ್ಲ. ಆ ಋಣದಾಗೆ ಇದು ಒಂದಿರಲಿ ತಾಯಿ, ಇರಲಿ. ನನ್ನ ಗುಂಡು ಸೀನನ್ ಜೊತೆ ನೆಮ್ಮದಿಯಾಗಿರ್ಬೇಕು. ಆ ಬೆಂಕಿಯಿಂದ ಸೀನಾ ದೂರ ಉಳ್ಕೋಬೇಕು. ಆಟೆಯ ಅನ್ಯಾಯ ಸೋಲ್ಬೇಕು ಅಂದರೆ ನಮ್ಮಪ್ಪ ಸೋಲ್ಬೇಕು, ಮಾವ ಗೆಲ್ಬೇಕು. ಎಲ್ಲ ನಿನ್ನ ಮಡ್ಲಲ್ಲೇ ಇದೆ, ನೋಡ್ಕೋ ತಾಯಿ. ಏನು ಪಾರು, ಎಲ್ಲ ಮನ್ಸಾಗೆ ಬಡ್ಕೊಂಬಿಟ್ಟೆ ಅನ್ಸುತ್ತೆ. ತಾವೇನು ಕಮ್ಮಿನಾ? ನೀನು ಅದನ್ನೇ ಅಲ್ವಾ ಮಾಡಿತ್ತು. ಸರಿ, ಏನು ಬೆಡ್ಕಂಡೆ? ಮೊದಲು ನೀನು ಹೇಳು, ನೀನೇನು ಬೇಡ್ಕೊಂಡೆ? ಪಾರೋ, ಹೋದ್ಸಲ ನಮ್ಮ ಜಾತ್ರೆಗೆ ಸಿನಿಮಾ ದಂಪತಿಗಳು ಬಂದಿದ್ರಲ್ಲ, ಅದೇ ಪ್ರಮೋದ್ ಶೆಟ್ರು ಮತ್ತು ಅವ್ರ ಹೆಂಡ್ರು ಸುಪ್ರೀತಾ ಪ್ರಮೋದ್ ಶೆಟ್ರು. ಅವರಿಗೆ ಅವಳಿ ಜವಳಿ ಮಕ್ಕಳಾಗಲಿ ಅಂತ ಬೇಡ್ಕತ್ತಿದ್ದೆ. ನೀನು? ನಾನು ಅವ್ರ ಡೆಲಿವರಿ ನನ್ನ ಕೈನಲ್ಲೇ ಆಗಲಿ ಅಂತ ಬೇಡ್ಕೊತಿದ್ದೆ. ದಿಟನ ಪಾರೋ? ನಿಂದು ದಿಟ್ಟನಾ? ದಿಟನೆಯ? ಹಾಗಾದ್ರೆ ನಂದು ದಿಟ್ಟನೆ. ಒಳ್ಳೆ ಪಾರು, ಒಳ್ಳೆ ಶಿವ. ಮಾವ ನನ್ನ ಯಾವಾಗಲೂ ನೀನು ಈ ಮನೆ ಲಕ್ಷ್ಮೀ ಕಣಮ್ಮ, ಈ ಮನೆ ಲಕ್ಷ್ಮೀ ಕಣಮ್ಮ ಅಂತ ಹೇಳೋರು. ನಾನು ನಿಜವಾಗ್ಲೂ ನೋಡೋಕೆ ಲಕ್ಷ್ಮಿ ಥರ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಾವನ ಮನಸ್ಸಲ್ಲಿ ಮಾತ್ರ ಆ ಭಾವನೆ ಇತ್ತು. ಇನ್ನು ಮುಂದೆ ನಾನು ಈ ಮನೆ ಬಿಟ್ಟು ಹೋದ್ಮೇಲೆ ಈ ಮನೆಗೇನೂ ಆಗಬಾರ್ದು. ಈ ಮನೆ ಯಾವಾಗಲೂ ಉದ್ಧಾರ ಆಗ್ತಾನೆ ಇರಬೇಕು. ಇಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿ ತುಳುಕ್ಬೇಕು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಕೈ ಬಿಡ್ಬೇಡ ಅಮ್ಮ, ಕೈ ಬಿಡ್ಬೇಡ. ಅತ್ತೆ, ಅತ್ತೆ ನಂಗೆ ಗೊತ್ತು ನೀವು ನಂಗೆ ಆಶೀರ್ವಾದ ಮಾಡಲ್ಲ ಅಂತ. ಆದರೂ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅಥವಾ ನಿಮಗೆ ಟೈಮ್ ಸಿಕ್ಕಾಗಲೇ ಆಶೀರ್ವಾದ ಮಾಡಿ. ಒಬ್ಬಂಟಿ ಹೆಣ್ಣು ಮನೆ ಬಿಟ್ಟು ಹೊರಟಿದ್ದೀನಿ. ನಿಮ್ಮ ಆಶೀರ್ವಾದ ನಂಗೆ ತುಂಬ ಮುಖ್ಯ ಆಗುತ್ತೆ ಅತ್ತೆ. ಮಾವ. ರಶ್ಮಿ, ಒಂದು ನಿಮಿಷ. ಮಾವ, ದಯವಿಟ್ಟು ನೀವು ನನ್ನ ಮೇಲೆ ಆಣೆ ಮಾಡಿದ್ದೀರಾ, ಜ್ಞಾಪಕ ಇರಲಿ. ಅತ್ತೆ, ಮಾವ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಈ ವಿಷಯ ಅಣ್ಣಂಗೆ ಹೇಳಬೇಡಿ. ಅಲ್ಲ, ಹೇಳಬೇಡಿ ಅಂದರೆ ನೀವೇನು ಹೇಳ್ದೆ ಅಂತೂ ಇರಲ್ಲ. ನಾನು ಈ ಮನೆಯಿಂದ ಆಚೆ ಹೋಗಿ 1-2 ತಾಸು ಆದಮೇಲೆ ಹೇಳಿ. ನಾನು ಹೋಗ್ತಾ ಇದ್ದೀನಿ. ಮಾವ,
ಫೋಟೋ ತಾನೆ ತಗೊಳ್ಳಿ. ಬೇಬಿ ಮುಹೂರ್ತ ಮೀರೋಯ್ತೈತೆ ಪೂಜಾರಿ ಬಡ್ಕತ್ತವನೆ. ನೀನ್ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತೀಯ ಬೇಬಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಿನ್ ಮುಖಕ್ಕೆ ಪ್ರೀತಿನೇ ಬ್ಯೂಟಿ ಬೇಬಿ. ಹ್ಞೂ ಬೇಬಿ. ಓ ಅಡುಗೆ ಮನೇಲಿ ಇರ್ಬೇಕೇನೋ ಆವು ಅನ್ಬೇಕು ತಾನೆ, ಸುಮ್ಮನೆ ಕೂತ್ಕೊಂಡಿದ್ರೆ. ಬೇಬಿ 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 ನಿಂದೊಳ್ಳೆ ಕತೆ ಆಯ್ತಲ್ಲ. ಅಲ್ಲಿ ಪುರೋಹಿತ್ರು ಏನಂದ್ರು ಗೊತ್ತಾ, ಮುಹೂರ್ತ ಮೀರೋದ್ಮೇಲೆ ಮದುವೆ ಆದ್ರೆ ಡೈವರ್ಸ್ ಆಗೋಯ್ತದೆ ಅಂತ ಎದುರಿಸ್ತಾವನೆ. ನೀನ್ ಒಳ್ಳೆ ಬೇಬಿ ಆಟ ಆಡಿಸ್ತಾ ಇದೆಯಲ್ಲ. ನಾವ್ ಹೆಂಗಿರ್ಬೇಕು, ಟೈಮ್ ಸರಿಯಾಗಿ ಮದುವೆ ಆಗಿ, ಮದುವೆ ಆದ್ಮೇಲೆ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಕೊಂಡು ಅಬ್ಬಬ್ಬಾ ಜೋಡಿ ಅಂದ್ರೆ ಹಿಂಗಿರ್ಬೇಕು ಕಣ್ರಪ್ಪ ಅಂತ ನೋಡಿ ಹೊಟ್ಟೆ ಹೊರ್ಕೋಬೇಕು, ಕಣ್ಣು ಹಾಕ್ಬೇಕು. ಬಾ ಬೇಬಿ. ಓ ನನಗೀಗ ಗೊತ್ತಾಯ್ತು, ಅದೇನೋ ಪ್ರ್ಯಾಂಕು ಅಂತಾರಲ್ಲ ಅದೇ ತಾನೇ ನೀನ್ ಮಾಡ್ತಿರೋದು. ನಂಗೆ ಗೊತ್ತು ಬೇಬಿ. ಸರಿಯಾಗಿ ಕೇಳಿಸ್ಕೊ ಬೇಬಿ, ನೀನೇನಾರ ಪ್ರ್ಯಾಂಕು ಗೀಂಕು ಅಂತ ಮಾಡ್ತಿದ್ರೆ ಈ ಸೀನ್ ಅಷ್ಟು ಸುಲಭವಾಗಿ ಮಾರಲ್ಲ ಅಂತ ಹೇಳ್ತಾ ಇದ್ದೀನಿ. ಬಂದ್ಬಿಡು ಬೇಬಿ. ಬಾ ಬೇಬಿ, ಟೈಮ್ ಆಯ್ತು. ಅವ್ನು ಹೇಳ್ದಂಗೆ ಬೇಬಿ ಏನಾರು ನಾನು ಪುಟ್ಟಾಗಿರ್ಬೋದಾ? ನಾನೊಬ್ಬ ಏನೇನೋ ಮಾತಾಡ್ತಾ ಇದ್ದೀನಿ. ನನ್ನ ಬೇಬಿ ನನ್ನ ಬಿಟ್ಟು ಹೋಗೋದ ಸಾಧ್ಯನೇ ಇಲ್ಲ. ನನ್ನ ಬೇಬಿ ಬಗ್ಗೆ ಕೆಡ್ದಾಗ ಮಾತಾಡೋದಿರಲಿ, ಕೆಡ್ದಾಗ ಯೋಚನೆ ಮಾಡ್ರೇನೆ ದೋಸ ಸುತ್ಕೊಬಿಡುತ್ತೆ. ಅವಳೇನು ಬೇರೆ ಹುಡುಗಿರ್ತಾರನ, ಅವಳು ಪ್ರೇಮ್ ಲೋಕದ ದೇವತೆ ಇದ್ದಂಗೆ. ನನ್ನ ಖಂಡಿತವಲ್ಲೂ ಬಿಟ್ಟು ಹೋಗಿರಲ್ಲ ಅವಳು. ಈಗ ತಾನೇ ಫೋನ್ ಮಾಡ್ಬಿಟ್ಟು ನಿನ್ನ ಕರ್ಕೊಬರಕ್ಕೆ ಬರ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಇಲ್ಲಿ ಕರೆಕ್ಟು. ನಾನು ಅವಳಿಗೆ ಫೋನ್ ಮಾಡ್ಬಿಟ್ಟು ನಿನ್ನ ಕರ್ಕೊಬರಕ್ಕೆ ಬರ್ತೀನಿ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಅವಳು ಮದುವೆಗೆ ರೆಡಿಯಾಗಿ ಮುಹೂರ್ತ ಮೀರೋಯ್ತೈತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಳೆ. ಕರೆಕ್ಟು. ನಾನೊಬ್ಬ ಏನೇನೇ ಯೋಚನೆ ಮಾಡ್ತಿದ್ದೀನಿ. ಇದೇ ಆಗಿರೋದು, ಇನ್ನೇನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅಪ್ಪ ದೇವ್ರೆ,